ನಮಸ್ತೆ ಸ್ಟೂಡೆಂಟ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ನ ಡಿಸ್ಕಸ್ ಮಾಡೋಣ. ಸೊ ಸೆಕ್ಷನ್ ಬಿ ಅಲ್ಲಾದ್ರೂ ಕೇಳ್ಬೋದು, ಸೆಕ್ಷನ್ ಸಿ ಅಲ್ಲಾದ್ರೂ ಕೇಳ್ಬೋದು. ಅದು ಯಾವ್ದಾದ್ರೂ ಸೆಕ್ಷನ್ಸ್ ಇರಲಿ, ಬಟ್ ಇಷ್ಟು ಪಾಯಿಂಟ್ಸ್ ನಿಮ್ಮ ನೆನಪಲ್ಲಿ ಇರಲಿ. ಸೊ ಫಸ್ಟ್ ಒನ್, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್. ಇಟ್ ಈಸ್ ಎನ್ ಎಕ್ಸ್ಟರ್ನಲ್ ಡಾಕ್ಯುಮೆಂಟ್. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಇಟ್ ಈಸ್ ಎನ್ ಇಂಟರ್ನಲ್ ಡಾಕ್ಯುಮೆಂಟ್. ಇದರ ಆಪೋಸಿಟ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ನೆನಪಲ್ಲಿರಲಿ, MOA ಅಂತ ಕರೀತಾರೆ, ಇದನ್ನ AOA ಅಂತ ಕರೀತಾರೆ. ಸೊ MOA ಇಸ್ ಎಕ್ಸ್ಟರ್ನಲ್ ಡಾಕ್ಯುಮೆಂಟ್, AOA ಇಸ್ ಇಂಟರ್ನಲ್ ಡಾಕ್ಯುಮೆಂಟ್. So memorandum of association, it is a primary document. So it is a article of association is a secondary document. It regulates the contractual relationship between outsiders relation like creditors, buyers, sellers. It regulates the company's legal relationship between the company and its members. ಈ relationship between MOA ಇರೋದು creditors, buyers ಮತ್ತೆ sellers. ಬಟ್ AOA ದಲ್ಲಿ ಕಂಪನಿ ಮತ್ತೆ ಮೆಂಬರ್ಸ್ ಮಧ್ಯದಲ್ಲಿ ಇರುತ್ತೆ ಕಾಂಟ್ರಾಕ್ಚುಯಲ್ ರಿಲೇಶನ್ಶಿಪ್. ನೆಕ್ಸ್ಟ್, ಇಟ್ ಕಂಟೈನ್ಸ್ ಓನ್ಲಿ 6 clauses ಮಾತ್ರ ಇರುತ್ತೆ. ಬಟ್ AOA ಕಂಟೈನ್ಸ್ ಆರ್ಟಿಕಲ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್. ಏನದು 6 clauses ಅಂದ್ರೆ ಶೇರ್ ಕ್ಯಾಪಿಟಲ್, ನೇಮು, ಆಬ್ಜೆಕ್ಟಿವ್ಸ್, ಕಂಟೆಂಟ್ ಅಂತ ಹೇಳ್ಬೋದು. ಬರೀ ಕ್ಲಾಸಸ್ ಮಾತ್ರ ಇರುತ್ತೆ. ಸೊ ಇಟ್ ಕಂಟೈನ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಸೊ ಇಟ್ ಕಾಂಟ್ ಬಿ ಆಲ್ಟರ್ಡ್ ಈಸಿಯಾಗಿ MOA ನ ಆಲ್ಟರೇಟ್ ಮಾಡೋಕ್ಕಾಗಲ್ಲ. ಬಟ್ AOA ನ ಈಸಿಯಾಗಿ ಆಲ್ಟರ್ ಮಾಡ್ಬೋದು. ಆಲ್ಟ್ರೇಷನ್ ಕ್ಯಾನ್ ನಾಟ್ ಬಿ ಡನ್ in MOA, alterations can be done in AOA. Compulsory required compulsorily filing at the time of registration. ಬೇಕೇ ಬೇಕು ರಿಜಿಸ್ಟ್ರೇಷನ್ ಟೈಮಲ್ಲಿ. ಸೊ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಇಟ್ ಈಸ್ ನಾಟ್ ರಿಕ್ವೈರ್ಡ್, ನೆಸೆಸಿಟಿ ಇಲ್ಲ. ಇಟ್ ಈಸ್ ಪಬ್ಲಿಕಲಿ ಅವೈಲಬಲ್. ಯಾವುದು MOA ಪಬ್ಲಿಕಲಿ ಅವೈಲಬಲ್, ಬಿಕಾಸ್ ರಿಲೇಶನ್ಶಿಪ್ ಬಿಟ್ವೀನ್ ಇರೋದು ಕ್ರೆಡಿಟರ್ಸ್ ಮತ್ತೆ ಬೈಯರ್ಸ್ ಅಲ್ಲಿ. ಇಟ್ ಈಸ್ ಇಂಟರ್ನಲ್ ಬಟ್ ಕ್ಯಾನ್ ಬಿ ಇನ್ಸ್ಪೆಕ್ಟೆಡ್. ಅಂದ್ರೆ ಇದು ಇಂಟರ್ನಲ್ ಅವೈಲಬಿಲಿಟಿ ಇರುತ್ತೆ, ಅದನ್ನ ಚೆಕ್ ಕೂಡ ಮಾಡಬಹುದು, ಇನ್ಸ್ಪೆಕ್ಟ್ ಮಾಡಬಹುದು. ಸೊ ಇಟ್ ಕಂಟೈನ್ಸ್ ಫಂಡಮೆಂಟಲ್ ಡೀಟೇಲ್ಸ್ ಅಂದ್ರೆ ಆಬ್ಜೆಕ್ಟಿವ್ಸ್, ಕ್ಯಾಪಿಟಲ್, ಲಯಬಿಲಿಟಿ ಮಾತ್ರನೇ ಸಿಗೋವಂಥದ್ದು. ಇಟ್ ಕಂಟೈನ್ಸ್ ಆಪರೇಷನಲ್ ರೂಲ್ಸ್ ಅಂದ್ರೆ ಮೀಟಿಂಗ್ಸ್ ಯಾವಾಗ, ವೋಟಿಂಗ್ಸ್ ಯಾವಾಗ ಅನ್ನೋದನ್ನ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಲ್ಲಿ ನೋಡಬಹುದು. ಸೊ ಅದ್ರದ್ದು ಆಬ್ಜೆಕ್ಟಿವ್, ಕ್ಯಾಪಿಟಲ್, ಲಯಬಿಲಿಟಿ ಬೇಕು ಅಂದ್ರೆ MOA ನೇ ನೋಡ್ಬೇಕಾಗುತ್ತೆ. ಸೊ ಇಷ್ಟು ಡಿಫ್ರೆನ್ಸ್ ನಿಮ್ ನೆನಪಲ್ಲಿ ಇಟ್ಕೋಬಹುದು. MOA ಇಸ್ ಎಕ್ಸ್ಟರ್ನಲ್ ಡಾಕ್ಯುಮೆಂಟ್, AOA ಇಸ್ ಇಂಟರ್ನಲ್ ಡಾಕ್ಯುಮೆಂಟ್, MOA ಇಸ್ ಪ್ರೈಮರಿ ಡಾಕ್ಯುಮೆಂಟ್, AOA ಇಸ್ ಸೆಕೆಂಡರಿ ಡಾಕ್ಯುಮೆಂಟ್. ಇದ್ರದ್ದು ರಿಲೇಶನ್ಶಿಪ್ will be between creditors, buyers and sellers. Here it will be between company and its members. It contains only 6 clauses. AOA contains rules and regulations. It cannot be altered. It can be altered. So it is compulsory required at the time of registration. AOA is not required at the time of registration. It is publicly available. AOA is not publicly available, but it is internally available, which can be inspected. It contains fundamental details like objectives, capital, liability. It contains operational rules like meetings and footings. ಇಷ್ಟು ಪಾಯಿಂಟ್ಸು ನೀವು ಈಸಿಯಾಗಿ ವಿತಿನ್ 5 minutes ಅಲ್ಲಿ ನಿಮ್ಮ ನೆನಪಲ್ಲಿ ಇಟ್ಕೋಬಹುದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್.